ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಹೊಸಪೇಟೆ ನಗರಕ್ಕೆ ಆಗಮಿಸಿದ ಮಾಜಿ ಸಚಿವ ಶ್ರೀರಾಮುಲು ಅವರು ಈ ದಿನ ಮಾಜಿ ಸಚಿವರಾದ ಶ್ರೀ ಆನಂದ್ ಸಿಂಗ್ ಅವರ ಹುಟ್ಟುಹಬ್ಬದ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಏನೆಂದರೆ, ಆನಂದ್ ಸಿಂಗ್ ಅಭಿಮಾನಿಯೊಬ್ಬರು ಆಟೋದ ಮೇಲಿನ ತಮ್ಮ ಅಭಿಮಾನದ ಆನಂದ್ ಸಿಂಗ್ ಅವರ ಸ್ಟಿಕ್ಕರನ್ನು ಅನಾವರಣಗೊಳಿಸಲು ಶ್ರೀರಾಮುಲು ಅವರಿಗೆ ಆಹ್ವಾನ ನೀಡಿದರು. ಇದನ್ನು ಸ್ವೀಕರಿಸಿದ ಶ್ರೀರಾಮುಲು ಅವರು ಸ್ಟಿಕ್ಕರನ್ನು ಅನಾವರಣಗೊಳಿಸಿದರು. ನಂತರ ಆಟೋವನ್ನು ಓಡಿಸಿ ಅಲ್ಲಿದ್ದ ಅಭಿಮಾನಿಗಳಿಗೆ ಮನರಂಜನೆ ನೀಡಿದರು. ನಂತರ ಆನಂದ್ ಸಿಂಗ್ ಅವರ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಆಡಿದರು. ಇದರ ಬಗ್ಗೆ ಒಂದು ವರದಿ ಈಗ ನಮ್ಮವರ ಸುದ್ದಿಯಲ್ಲಿ ನೋಡೋಣ, ಬನ್ನಿರಿ. ಹೆಂಗ್ ತಕೊಂತೀವಿ ಸರ್, ಸ್ವಲ್ಪ ಸ್ಮೆಲ್ ಅಲ್ಲ, ಹಳೇದು ಅಲ್ಲ, ಹಳೇದು ಏನಂದ್ರೆ ಅಕಡೆ ಅಲ್ಲಿ ಜಮನಿಗೆ ಆಮೇಲೆ ಹಾಕುವಂತಾರೆ. ಬಾಣ ಹಂಗೆ ಮುಂದೆ ಬಾಣ ಅಣ್ಣ, ಬಾಣ ಹಂಗೆ ಮುಂದೆ ಬಾಣ. ಈ ಭಾಗದ ಜನನಾಯಕರು, ಕೊಡಗೈನ ದಾನಿಗಳು ಮತ್ತು ಕರ್ನಾಟಕದ ಜನ ಸರ್ಕಾರದ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರಾದಂಥ ಆನಂದ್ ಸಿಂಗ್ ಅವ್ರದ್ದು ಇವತ್ತು ಹುಟ್ಟಿದಬ್ಬ. ಪ್ರತಿ ವರ್ಷ ಕೂಡ ಅವರು ಆನಂದ್ ಸಿಂಗ್ ಅವ್ರ ಹುಟ್ಟಿದಬ್ಬ ಆಚರಣೆ ಸಂದರ್ಭದಲ್ಲಿ ಒಂದು ಕಡೆ ಎಲ್ಲ ಅಭಿಮಾನಿಗಳು ಸೇರಿಕೊಂಡು, ನಗರ ಪಾಲಿಕೆ ಸದಸ್ಯರು ಸೇರಿಕೊಂಡು, ಕೌನ್ಸಿಲರ್ಗಳು ಸೇರಿಕೊಂಡು, ಜನಪ್ರತಿನಿಧಿಗಳು ಸೇರಿಕೊಂಡು, ಎಲ್ಲ ಸಮಾಜದ ಮುಖಂಡರು ಸೇರಿಕೊಂಡು
ಈ ರೀತಿ ಅನ್ನ ಸಮರ್ಪಣೆ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಮಾಡ್ಕೊತ ಬಂದಿದ್ದಾರೆ. ಹಂಗೆ ಎಲ್ಲರ ಉದ್ದೇಶ ಒಂದೇ, ಭಗವಂತ ಅವರೆಲ್ಲರಿಗೂ ಎಲ್ಲವನ್ನು ಕೂಡ ಒಳ್ಳೆಯದನ್ನು ಮಾಡಬೇಕು. ಅವ್ರಿಗೆ ಭಗವಂತ ಕೊಟ್ಟಂಥ ಎಲ್ಲ ಕಷ್ಟಗಳನ್ನು ತಡೆಯುವಂಥ ಶಕ್ತಿ ಭಗವಂತ ಕೊಡಬೇಕು. ಯಾಕಂದರೆ ಭಗವಂತ ಕಷ್ಟ ಕೊಡೋದು ಸಹಜ, ಆ ತಡೆಯುವಂಥ ಶಕ್ತಿಯನ್ನು ಕೂಡ ಭಗವಂತ ಕೊಡಬೇಕು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರ ಜೊತೆಲಿ ಇಂಥ ಸಮಾಜ ಸೇವಕರು ಅನೇಕ ಬಡವರಿಗೆ ಬಗ್ಗರಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ. ಒಂದು ರೀತಿ ವಿದ್ಯಾದಾನದ ಜೊತೆಯಲ್ಲಿ ಅನೇಕ ದಾನಗಳನ್ನು ಮಾಡ್ಕೊತ ಬಂದಾರ. ಅಂಥ ವ್ಯಕ್ತಿಗಳ ಇವತ್ತು ಹುಟ್ಟಿದಬ್ಬ ನಡೀತಾ ಇದೆ. ಜೀವನದಲ್ಲಿ ಹುಟ್ಟು ಸಾವು ಮತ್ತು ನಾವು ಹುಟ್ಟಿದಂಥ ಸಂದರ್ಭದಲ್ಲಿ ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳು ಶಾಶ್ವತವಾಗಿ ಉಳಿದೋಗ್ತಾವ. ಹಾಗಾಗಿ ಹುಟ್ಟು ಸಾವುದು ಮತ್ತು ಒಳ್ಳೆಯ ಕೆಲಸಗಳು ಏನು ನಡೀತಾ ಇದ್ದಾವೋ ಇವಾಗ ಒಳ್ಳೆಯ ಕೆಲಸಗಳಲ್ಲಿ ಆಚರಣೆ ಕೂಡ ನಡೀತಾ ಇದೆ. ಭಗವಂತ ಎಲ್ಲವನ್ನು ಸೇರಿ ಭಗವಂತ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ. ದೇವರು ಆಯುಷ್ಯ ಆರೋಗ್ಯವನ್ನು ಕೂಡ ಜಾಸ್ತಿಯನ್ನು ಮಾಡಲಿ. ಜೊತೆಲಿ ಅವ್ರಿಗೆ ಭಗವಂತ ಎಲ್ಲ ಕಷ್ಟಗಳನ್ನು ಪರಿಹಾರವನ್ನು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋ ಜೊತೆಲಿ